ಎಸ್ಸಿಪಿ ಟಿಎಸ್ಪಿ ಹಣ ಬಳಕೆ ಮಾಡಲು ಆರ್ಟಿಕಲ್ 7A 7B 7C ಮತ್ತು 7D ಅಡಿಯಲ್ಲಿ ಅವಕಾಶವಿದ್ದು ಆರ್ಟಿಕಲ್ 7D ಅನ್ವಯ ಎಸ್ಸಿಪಿ ಟಿಎಸ್ಪಿ ಬೇರೆ ಯೋಜನೆಗಳಿಗೆ ಬಳಸಲಾಗುತ್ತಿದೆ ಎಂದು ಹಿಂದಿನ ಸರ್ಕಾರದ ಅವಧಿಯಲ್ಲೇ ಆರೋಪಗಳಿತ್ತು. ಅದನ್ನ ಸ್ವತಃ ಹಿಂದಿನ ಮುಖ್ಯಮಂತ್ರಿಗಳೇ ಒಪ್ಪಿಕೊಂಡಿದ್ರು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಅಧಿವೇಶನದಲ್ಲಿ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ ಈ ಹಿನ್ನೆಲೆಯಲ್ಲಿ 7ನೇ ಈಗಾಗಲೇ ರದ್ದಾಗಿದೆ. ಆರ್ಟಿಕಲ್ 7A 7B 7C ಅನ್ವಯ ಎಸ್ಸಿಪಿ ಟಿಎಸ್ಪಿ ಹಣವನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರನ್ನು ಒಳಗೊಳ್ಳುವ ಯಾವುದೇ ಯೋಜನೆಗಳಿಗೆ ಬಳಕೆ ಮಾಡುವುದಕ್ಕೆ ಅವಕಾಶವಿದೆ. ಈ ಹಿನ್ನೆಲೆಯಲ್ಲಿ ವಿರೋಧ ಪಕ್ಷಗಳು ಹೇಳುವಂತೆ ಎಸ್ಸಿಪಿ ಟಿಎಸ್ಪಿ ಹಣ ಬಳಕೆಯಲ್ಲಿ ಯಾವುದೇ ನಿಯಮ ಉಲ್ಲಂಘನೆಯಾಗಿಲ್ಲ. ವಿರೋಧ ಪಕ್ಷಗಳು ಸುಮ್ಮನೆ ಆರೋಪ ಮಾಡುವುದನ್ನು ಬಿಟ್ಟು ಈ ನಿಯಮ ಅನ್ವಯ ಹಣ ಬಳಕೆಯಲ್ಲಿ ಯಾವುದೇ ಉಲ್ಲಂಘನೆಯಾಗಿದ್ದಲ್ಲಿ ದಾಖಲೆ ಮೂಲಕ ಆರೋಪಿಸಲಿ ಎಂದರು. 7D is out. There is no question of diversion. ಅದು ಒಂದನೇದು ಸರ್. ಎರಡನೇದು ಈ ABC ನಲ್ಲಿ ಯಾವ್ದು ಉಲ್ಲಂಘನೆ ಆಗಿದೆ ಅಂದ್ಬಿಟ್ಟು ಸ್ಪಷ್ಟವಾಗಿ ಹೇಳಬೇಕು. ದಾಸ್ ಅವರು ಒಂದು ಮಾತು ಏನು ಹೇಳ್ತಂದ್ರೆ ಅದು ಬಾರ್ಡರ್ ಲೈನ್ ಕರೆಕ್ಟ್ ಯಾಕಂತ ಅಂದ್ರೆ ಯಾವ್ದಾದ್ರೂ ಯೋಜನೆಗೆ ನಾವು ಅದನ್ನ ಬಳಸಬೇಕು ಅಂದ್ರೆ ಅಲ್ಲಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಆ ಜನಸಂಖ್ಯೆ ಎಷ್ಟಿದೆ ಅಂತ ಐಡೆಂಟಿಫೈ ಮಾಡಿಬಿಟ್ಟು ಅವ್ರಿಗೆ ಕೊಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂದ್ಬಿಟ್ಟು ಅವರು ಕೂಡ ಒಪ್ಕೋತಾರೆ. 7ABC ಸ್ಟೇಟ್ಸ್ ದ ಸೇಮ್. ನೀವು ಈ 7ABC ನಲ್ಲಿ ನಿರ್ದಿಷ್ಟವಾದಂತ ನಿಯಮಗಳು ಎಲ್ಲಿ ಉಲ್ಲಂಘನೆ ಆಗಿದೆ ಅಂತ ಸ್ಪಷ್ಟೀಕರಣ ಕೊಟ್ರೆ ನಾವು ಹೇಳ್ಬಹುದು. ಈ ಪದ ಡೈವರ್ಷನ್ ಆಗಿದೆ ಆರ್ ವಿ ಯೂಸಿಂಗ್ ದಟ್ ಮನಿ ಫಾರ್ ಎನಿ ಅದರ್ ಕ್ಯಾಟಗರಿ? ನೋ. ಅದೆಲ್ಲಾಗಿದೆ ಅಂತ ಸ್ವಲ್ಪ ಬೆಳಕು ಚೆಲ್ದ್ರೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು, ವಾದ ಮಾಡ್ಬೋದು. ಸುಮ್ಮನೆ ಡೈವರ್ಷನ್ ಅಂತ ಹೇಳಿದ್ರೆ ಏನು? ಡೈವರ್ಷನ್ ಅಂದ್ರೆ ಈ ಸಮುದಾಯಗಳಿಗೆ ಸೇರ್ಬೇಕಾಗಿರುವಂತಹ ಹಣ ಬೇರೆದಕ್ಕೆ ಉಪಯೋಗ ಆಗಿದ್ರೆ ಬೇರೆ ಸಮುದಾಯಗಳಿಗೆ ದಟ್ ಇಸ್ ಡೈವರ್ಷನ್. ವೇರ್ ಇಸ್ ದ ಕ್ವಶನ್ ಆಫ್ ಡೈವರ್ಷನ್ ಇನ್ ಅಂಡರ್ 7ABC? ಪ್ಲೀಸ್ ಟೆಲ್ ಮೀ. ಹೇಳಿ ಸರ್. ಈಗ ಯಾವ್ದೋ ಗ್ಯಾರಂಟಿ ಯೋಜನೆ ಇರಬಹುದು, ಅದರಲ್ಲಿ ಇಫ್ ಯು ಆರ್ ಏಬಲ್ ಟು ಐಡೆಂಟಿಫೈ then it is not diversion. ಐಡೆಂಟಿಫೈ ಮಾಡಬೇಕು, ಫಲಾನುಭವಿಗಳನ್ನ ಐಡೆಂಟಿಫೈ ಮಾಡಬೇಕು, ಅವಾಗ ಕೊಡಬಹುದು ಅಂತಾನೆ ಕಾನೂನು ಮಾಡ್ಕೊಂಡಿದ್ದೀವಿ, ಇಲ್ಲೇ ಪಾಸ್ ಮಾಡ್ಕೊಂಡಿದ್ದು. ಯಾವುದೇ ಯೋಜನೆ ಇರಬಹುದು ಸರ್, ಯಾವುದೇ ಯೋಜನೆ ಇರಬಹುದು, ಯಾವುದೇ ಸಭಾಪತಿಗಳೇ ಐಡೆಂಟಿಫೈ ಮಾಡಿದ್ರೆ ಫಲಾನುಭವಿಗಳನ್ನ ನೀವು ಕೊಡಬಹುದು.